ಆಯಮ್ಗೆ ಏನ್ ಬೇಕಾಗಿತ್ತು, ಏನು ಬೇಕಾಗಿರಲಿಲ್ಲ. ಅಲ್ಲಿ ಮಾತಂಗ ಮನಿ ಅಂತ ಋಷಿಗಳಿದ್ರು, ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಸೇವೆ ಸಲ್ಲಿಸಿ ಕೊನೆಗೆ ಅವರೆಲ್ಲ ಒಂದು ಯಾಗವನ್ನು ಮಾಡ್ಕೊಂಡು ಅವ್ರ ಶಿಷ್ಯರು ಅವರು ಸಮೇತ ಎಲ್ಲರೂ ವೈಕುಂಠಕ್ಕೆ ಅವ್ರು ನೋಡ್ತಾ ಅವ್ರ ಕಣ್ಮಂದೆ ವಿಮಾನವನ್ನು ಹತ್ತಿ ಹೋಗ್ಬಿಟ್ರು. ಶಬರಿಗೆ ಹೇಳಿದ್ರು, ಸ್ವಲ್ಪ ದಿವಸ ಕಾಯಮನೆಯಲ್ಲಿ ಭಗವಂತ ನಿನಗೆ ಪ್ರತ್ಯಕ್ಷ ಆಗ್ತಾನೆ, ಇಲ್ಲಿ ಬರ್ತಾನೆ, ನಿನಗೆ ದರ್ಶನ ಆಗ್ತಾನೆ ಅಂತ ಹೇಳಿದ್ರು. ಶಬರಿ ಸುಮಾರು ವರ್ಷ ಹಣ್ಣು ಮುದುಕಿ ಆಗೋದ ವಯಸ್ಸು ಬರೋದಕ್ಕನ್ನ ಅಲ್ಲಿ ಕಾದು ಏನನ್ನ ವ್ಯರ್ಥ ಆಯ್ತಾ? ಶಬರಿ ಕಾದಿದ್ದಕ್ಕೆ, ಪ್ರಯತ್ನ ಮಾಡಿದ್ದಕ್ಕೆ, ಗುರುವಿಗಾಗಿ ಭಗವಂತನಿಗಾಗಿ ಮಾಡಿದ್ದು. ಇವತ್ತು ಎಲ್ಲಾ ಪುಸ್ತಕಗಳಲ್ಲಿ ಅವರ ಹೆಸರನ್ನು ಹೇಳ್ತಾ ಇದ್ದಾರೆ. ಇವತ್ತು 50 ಜನ ಕೊಲೆ ಮಾಡಿರೋರು ಇದ್ದಾರೆ ನಮ್ಮ ದೇಶದಲ್ಲಿ, ಎಷ್ಟೋ ಜನ ಇದ್ದಾರೆ. ಅವ್ರ ಹೆಸರು ಯಾರನ್ನ ನೆನೆಸ್ತಿದ್ದಾರೆ. ಇವತ್ತು 50 ವರ್ಷ ಭಗವಂತನಿಗಾಗಿ ಕಾದ್ರೆ